ಈಗ ಮಾದಲಿ ಮಾಡಲು ಸದಕಿನ ಹಿಟ್ಟು ಮತ್ತು ಸದಕಿನ ರವೆಯನ್ನು ಮಿಶ್ರಣ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅವುಗಳಿಗೆ ಸ್ವಲ್ಪ ನೀರು ಹಾಕಿ ಕಲಸೋಣ ಬನ್ನಿ. ಸ್ವಲ್ಪ ನೀರು ಹಾಕುತ್ತಾ ಮೆದುಗುತ್ತಾ ಇರಬೇಕು. ಅಂದರೆ ಒಮ್ಮೆ ನೀರು ಹಾಕಿದರೆ ಅವು ಹಳಕಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಸ್ವಲ್ಪ ನೀರು ಹಾಕುತ್ತಾ ಇರಬೇಕು ಮೆದುಗುತ್ತಾ. ಈಗ ನೀವು ಚಪಾತಿ ಹಿಟ್ಟನ್ನು ನೀರಲ್ಲಿ ಹಾಕಿ ಕಲಿಸೋದು ಅದೇ ರೀತಿ ಸೇಮ್ ಪರ್ಪಸ್ಸು ಇದರಲ್ಲಿ ಯೂಸ್ ಮಾಡಬೇಕು. ನೋಡಿ ಯಾವ ರೀತಿ ಬರುತ್ತೆ. ಈ ಥರ ಮೆದುಗುತ್ತಾ ಇರಬೇಕು. ತುಂಬ ಗಟ್ಟಿಯಾಗಿರಬಾರ್ದು, ತುಂಬ ಹಳಕಾಗಿರಬಾರ್ದು. ಮೀಡಿಯಮಲ್ಲಿದ್ದರೆ ಈ ಥರ ಇರಬೇಕು. ನೋಡಿದ್ರಲ್ಲ. ಹಾಗೆ ಅದಕ್ಕೆ ನಾವು ಶೇಂಗಾಗಳನ್ನು ಹುರಿದಿಟ್ಟುಕೊಂಡಿದ್ದೇವೆ. ನೀವು ಮೊದಲೇ ಹುರಿದಿಟ್ಟುಕೊಳ್ಳಿ. ನಂತರ ಸ್ವಲ್ಪ ಮುಚ್ಚಿಟ್ಟು ತೆಗೆದ ನಂತರ ಅವುಗಳನ್ನು 4 ಉಂಡೆಗಳನ್ನು ಮಾಡಬೇಕು. ಯಾಕಂದರೆ ಹಾಗೆ ಮಾಡೋದ್ರಿಂದ ನಮಗೆ ಮುಂದಿನ ಪ್ರೊಸೆಸ್ಗೆ ಈಸಿ ಆಗುತ್ತೆ ಅಂತ ಹೇಳ್ತೀನಿ. 4 ಉಂಡೆಗಳಾಗಿ ಮಾಡ್ಬೋದು. ನೀವು ಇಲ್ಲ ಸಣ್ಣ ಮಾಡ್ಕೋತೀನಿ ಅಂದರೆ ಸಣ್ಣ ಮಾಡ್ಕೊಳ್ಳಿ, ಇಲ್ಲ ದೊಡ್ಡ ಮಾಡ್ಕೊಳ್ಳಿ ದೊಡ್ಡ ಮಾಡ್ಕೊಳ್ಳಿ, ನಿಮ್ಮ ಮೇಲೆ ಇದಿರಲಿ. ನಿಮ್ಮ ಕೊಮ್ಮನಿಗೆ ತೀಡು ಇದ್ರ ಮೇಲೆ ಚಾನ್ಸ್ ಇರುತ್ತೆ. ಈಗ ನೋಡ್ತಾ ಇರಲ್ಲ 4 ಉಂಡೆಗಳನ್ನ ಮಾಡಿಕೊಂಡು ಈಗ ಇವುಗಳನ್ನು ಸ್ವಲ್ಪ ಗಟ್ಟಿ ನೋಡಿ ಯಾವ ಥರ ಇರುತ್ತೆ. ಈ ಥರ ಗಟ್ಟಿ ಇರಬೇಕು. ಫುಲ್ಲು ಗಟ್ಟಿ ಆದರೆ ಅವು ಕೈಗೆ ಆಗೋದಿಲ್ಲ. ಸ್ವಲ್ಪ ಮೆದುಗತ್ತಿರಂದರೆ ಈ ಥರ ಬರುತ್ತೆ. ಈಗ ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಸಾನಿಸಬೇಕು. ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಸಾನಿಸಬೇಕಾಗುತ್ತೆ. ಈ ಹಿಟ್ಟನ್ನು ಸಾನಿಸಿದ ನಂತರ ಅವುಗಳನ್ನು ಸ್ವಲ್ಪ ಈಗ ನಾವು ಅವುಗಳನ್ನು ಬೇಯಿಸೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮನೆಯಲ್ಲಿರೋ ಸ್ವಲ್ಪ ಕೊಬ್ಬರಿನ ಆ್ಯಡ್ ಮಾಡಿಕೊಂಡು ಈಗ ಬೇಯಿಸೋಣ ಬನ್ನಿ. ಚಪಾತಿ ಮನೆಯಲ್ಲಿ ತೀಡ್ತಾ ಇದ್ದೀವಿ. ತೀಡಿ ನಂತರ ಒಲೆಯಲ್ಲಿ ಅಂದರೆ ತವೆ ಮೇಲೆ ಇಟ್ಟು ಬೇಯಿಸಿ ಅಂದರೆ ಟೇಸ್ಟ್ ಇರುತ್ತೆ. ಈಗ ಗ್ಯಾಸ್ ಮೇಲೆ ಸ್ವಲ್ಪ ಟೇಸ್ಟೇ ಬೇರೆ, ಒಲೆ ಮೇಲೆ ಟೇಸ್ಟೇ ಬೇರೆ ಅಂತಾರೆ. ಅದೇ ರೀತಿ ಈಗ ನಾವು ಚಪಾತಿ ಮನೆ ಮೇಲೆ ಇಟ್ಟು ತೀಡಿತಾ ಇದ್ದೀವಿ. ನೋಡ್ತಾ ಇರೋ ಚಪಾತಿ ಹುಳುನಲ್ಲಿ ಈಗ ಆಡಿಸಿ ತವೆ ಮೇಲೆ ಹಾಕೋಣ. ಉರಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ತವೆಯಲ್ಲಿ ಬೇಗ ಇದಾಗುತ್ತೆ. ನಂತರ ಅದು ನೆಕ್ಸ್ಟ್ ಉಂಡೆ ತೆಗೆದುಕೊಂಡು ನಾವು ಅದೇ ರೀತಿ ತಿಕ್ಕುತ್ತಾ ಅವುಗಳನ್ನು ವೃತ್ತಾಕಾರ ಒಂದು ರೊಟ್ಟಿಯ ಚಪಾತಿ ಆಕಾರದಲ್ಲಿ ತೆಗೆದುಕೊಂಡು ಬರೋದು. ಹಾಗೆ ಅದನ್ನು ಪ್ರತಿ ತಿಕ್ಕುತ್ತಾ ಅಂದರೆ ಸ್ವಲ್ಪ ಭಾರ ಹಾಕಿದರೆ ಅಂತ ತೆಳ್ಳಗಾಗುತ್ತೆ. ಅಂದರೆ ಅದು ಗಟ್ಟಿ ಸ್ವಲ್ಪ ಲೇಟಾಗಿರುತ್ತೆ, ಗಟ್ಟಿಗಿರುತ್ತೆ. ಅಂದರೆ ಇದಕ್ಕೆ ಯಾವುದೇ ರೀತಿ ಇದ್ರಲ್ಲ. ಹಾಗೆ ತೀಡಿ ಅವುಗಳನ್ನು ವೃತ್ತಾಕಾರ ಮತ್ತು ತವೆ ಮೇಲೆ ಇರೋದನ್ನು ತಿರುವಿ ಹಾಕುತ್ತಾ ಇರಬೇಕು. ಅಂದರೆ ಒಂದೇ ಸೈಡಲ್ಲಿ ಕಪ್ಪಾಗಿಬಿಡುತ್ತೆ. ಅದಕ್ಕೆ ಅದನ್ನು ನೋಡ್ತಾ ಇರಬೇಕು, ಇಲ್ಲಿ ತಿಕ್ತಾ ಇರಬೇಕು. ನೋಡಿ ಇದು ವೃತ್ತಾಕಾರದಲ್ಲಿ ರೆಡಿ ಆಯಿತು. ವೃತ್ತಾಕಾರ ಕಟ್ಟಾಗಬೇಕಿಲ್ಲ ಅಂದರೆ ತೀಡುವುದರಲ್ಲಿರುತ್ತೆ. ಅದನ್ನು ನೋಡ್ತಾ ಇರಲ್ಲ. ತವೆ ಉರಿ ಜಾಸ್ತಿ ಇರೋದ್ರಿಂದ ತವೆಯಲ್ಲಿ ಬೇಗ ಇದಾಗುತ್ತೆ. ಅದನ್ನು ತಿರುವಿ ಹಾಕಬೇಕು. ಈಗ ಇದನ್ನು ಹಾಕೋ ಸಮಯ. ಈಗ ಅದನ್ನು ತೆಗೆದುಕೊಳ್ಳೋಣ. ಈಗ ಒಂದು ಬುಟ್ಟಿ ತೆಗೆದುಕೊಂಡು ಆ ಬುಟ್ಟಿಗೆ ಅದನ್ನು ಹಾಕೋಣ. ಇದು ರೆಡಿಯಾಗಿದೆ. ನೋಡ್ತಾ ಇರಲ್ಲ, ತಿರುವಿ ಹಾಕಿದ್ದೀವಿ ಅದನ್ನು. ಮತ್ತೆ ಈಗ ಬುಟ್ಟಿಗೆ ತೆಗೆದುಕೊಂಡು ಬುಟ್ಟಿಗೆ ಹಾಕೋಣ. ಅದು ಜಾಸ್ತಿ ಸ್ಪೀಡ್ ಇರೋದ್ರಿಂದ ನೀವು ಯಾವ ರೀತಿ ಉರಿ ಇರುತ್ತಲ್ಲ ಆ ರೀತಿ ಅದನ್ನು ಬೇಯಿಸಿ ಬುಟ್ಟಿಗೆ ಹಾಕಬೇಕು. ಈಗ ಇದನ್ನು ತವೆ ಮೇಲೆ ಹಾಕೋಣ. ತವೆ ಮೇಲೆ ಹಾಕಿದ ಮಟ್ಟಿಗೆ ಅದನ್ನು ಈ ರೀತಿ ಇಟ್ಕೊಂಡು ಅಂದರೆ ಸುಡ್ತಾ ಇರುತ್ತೆ, ಸ್ವಲ್ಪ ನೋಡಿ ಇದು ಮಾಡಬೇಕು. ನಂತರ ಕಟ್ ಮಾಡಬೇಕು. ಅಂದರೆ ಉಳ್ಳುಳ್ಳಿಕೆಯಲ್ಲಿ ಒತ್ತಿ ತುಣುಕು ಮಾಡಬೇಕು. ತುಣುಕು ಮಾಡೋದ್ರಿಂದ ನೆಕ್ಸ್ಟ್ ಪ್ರೊಸೆಸ್ಗೆ ಈಸಿ ಆಗುತ್ತೆ. ಈಗೆಲ್ಲ ಮಾಡ್ಕೊಂಡ್ವಿ. ಪ್ರತಿಯೊಂದನ್ನು ಹಾಗೆ ಮಾಡ್ಕೊಂಡು ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋಣ ಬನ್ನಿ. ಈಗ ನಾವು ಪುಟಾಣಿ, ಶೇಂಗಾ, ಕೊಬ್ಬರಿ ರೆಡಿ ಮಾಡ್ಕೊಂಡು ಬಂದಿದ್ವಿ. ಮತ್ತು ಅವುಗಳನ್ನು ಎಲ್ಲ ಬೇಯಿಸಿತ್ತು. ಇನ್ನೊಂದು ಒಲೆ ಮೇಲೆ ಇದೆ. ಈಗ ಅದನ್ನು ತೆಗೆದುಕೊಂಡು ಈಗ ಮುರಿದು ಅವುಗಳನ್ನು ತುಣುಕಾಗಿ ಮಾಡೋಣ ಬನ್ನಿ. ಈಗ ಇವುಗಳನ್ನ ಮಾಡಿದ ಬಿಟ್ಟಿಗೆ ನಮಗೆ ಈ ರೀತಿ ಬರುತ್ತೆ. ನೋಡ್ತಾ ಇರಲ್ಲ. ಈಗ ನಾವು ಪುಟಾಣಿ ಸ್ವಲ್ಪ ಹುರಿಯಬೇಕು. ಅಂದರೆ ಆಗಲೇ ನಾವು ಶೇಂಗಾನ ಹುರಿದಿದ್ದೇವೆ. ಪುಟಾಣಿ ಅಂದರೆ ಸ್ವಲ್ಪ ಕಪ್ಪಾಗಿದ್ದಾವೆ. ಅಂದರೆ ಉರಿ ಜಾಸ್ತಿ ಇರೋದ್ರಿಂದ ಕಪ್ಪಾಗಿ. ಈಗ ಈ ರೀತಿ ತುಣುಕಾಗಿ ಕೈಗೆ ಎಷ್ಟು ದೊಡ್ಡ ಹೊತ್ತವ ತುಣುಕು ಮಾಡಬೇಕು. ನೀವು ಅವುಗಳನ್ನು ತುಣುಕು ಮಾಡಿ ನೆಕ್ಸ್ಟು ಪ್ರೊಸೆಸ್ಸು ಮಿಕ್ಸರು. ಅವುಗಳನ್ನು ತುಣುಕು ಮಾಡಿದ್ರು ಎಲ್ಲವನ್ನು ಮಿಕ್ಸರ್ಗೆ ಹಾಕಿ ಸಣ್ಣ ಹಿಟ್ಟಿನಂತೆ ಪೂರ್ತಿ ಹಿಟ್ಟು ಮಾಡೋದು ಬೇಡ, ಸ್ವಲ್ಪ ಮೆದು ಕೈಯಲ್ಲಿ ಆಡುತ್ತಿರಬೇಕು. ಆ ರೀತಿ ತೋರಿಸ್ತೀನಿ ಮನೆಯಲ್ಲಿ. ಮಿಕ್ಸಿ ಹಾಕಿದ್ವಿ. ಈಗ ನೋಡಿ ಯಾವ ರೀತಿ ಬಂದಿದೆ ಅಂತ.
ಸ್ವಲ್ಪ ಪುಡಿ ಪುಡಿ ಆಕಾರದಲ್ಲಿದ್ದರೆ ಸಾಕು. ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತಾ ಇರ್ತವೆ. ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ನಿಮಗೆ ಇದೇ ರೀತಿ ಕಂಟೆಂಟ್ ಕೊಡ್ತಾ ಇರ್ತೀವಿ. ನೋಡ್ತಾ ಇರಲಿ ಯಾವ ರೀತಿ ಬರುತ್ತೆ ಅಂತ. ಮಿಕ್ಸರ್ಗೆ ಹಾಕಿದರೆ ಈಗ ಪೂರ್ತಿ ಮಿಕ್ಸರ್ಗೆ ಹಾಕಿ ಈ ರೀತಿ ಪುಡಿ ಪುಡಿ ಆಗಿ ಬರುತ್ತೆ. ನೋಡ್ತಾ ಇರಲ್ಲ, ಇನ್ನೂ ಸ್ವಲ್ಪ ಇದೆ, ಅದನ್ನ ಸ್ವಲ್ಪ ಹಾಕೋಣ. ಅದನ್ನು ಹಾಕಿ ಪೂರ್ತಿ ನಾವು ಪುಡಿ ಹಾಕಿ ಅವು ಸ್ವಲ್ಪ ಶೇಂಗಾ, ಪುಟಾಣಿ, ಏಲಕ್ಕಿ, ಬಡೆ ಸೋಪ, ಬೆಲ್ಲ ಇವುಗಳನ್ನು ನಾವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಮೊದಲೇ. ಯಾಕಂದರೆ ಅವು ಟೇಸ್ಟಿಗೆ ನಿಮಗೆ ಯಾವ ರೀತಿ ಬರುತ್ತೆ ಯಾವ ರೀತಿ. ನಾವು ಕೊಬ್ಬರಿಗಳನ್ನ ಹಾಕಿದ್ದೀವಿ, ಸ್ವಲ್ಪ ಕೊಬ್ಬರಿ ಬಿಡಿಸಿರೋದ್ರಿಂದ ಒಂದು ಒಡೆದಿಲ್ಲ. ಈಗ ಆದರೂ ಆಲ್ರೆಡಿ ಇದಾಗಿದೆ. ಈಗ ಬಡೆ ಸೊಪ್ಪನ್ನು ಹಾಕಿ ಮತ್ತು ಏಲಕ್ಕಿ ಮತ್ತು ಈಗ ಪುಟಾಣಿಯನ್ನು ಮಿಕ್ಸರ್ಗೆ ಹಾಕಿ ಅವನು ಮಿಕ್ಸ್ ಮಾಡಿ ಈಗ ಬೆಲ್ಲ ಮಿಶ್ರಣ ಮಾಡೋಣ ಬನ್ನಿ. ಬೆಲ್ಲ ಅಂದರೆ ಟೇಸ್ಟಿಗೆ ತಕ್ಕಂತೆ ಹೆಚ್ಚು ಹಾಕ್ಬಾರ್ದು, ಕಡಿಮೆ ಹಾಕ್ಬಾರ್ದು. ಸ್ವಲ್ಪ ಸ್ವಲ್ಪ ಹಾಕುತ್ತಾ ಮೆದುತ್ತಾ ಇರಬೇಕು. ಅಂದರೆ ಎಲ್ಲಕ್ಕೂ ಮಿಕ್ಸ್ ಆಗಬೇಕು. ಅಂದರೆ ಸ್ವಲ್ಪ ಮಾದಲಿ ಮಿಜಿ ಅಂದರೆ ಸ್ವಲ್ಪ ಮಿಜಿ ಆಗಬೇಕು, ಕೈ ಹತ್ತಬೇಕು. ಆ ರೀತಿ ಬರೋವರೆಗೂ ನೀವು ಬೆಲ್ಲ ಮಿಕ್ಸ್ ಮಾಡಬೇಕು. ಟೇಸ್ಟಿಗೆ ತಕ್ಕಂತೆ ಸ್ವಲ್ಪ ಬೆಲ್ಲ ಹೆಚ್ಚು ಹಾಕಬೇಕು. ನೀವು ಇಲ್ಲ ಸ್ವಲ್ಪ ಸಪ್ಪಿದ್ರೆ ನಡೀತಂದರೆ ಸ್ವಲ್ಪ ಕಡಿಮೆ ಹಾಕಬೇಕು, ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಈಗ ಬೆಲ್ಲ ನಾವು ಹೆಚ್ಚಾಗ್ತೀವಿ ಅಂದರೆ ಟೇಸ್ಟ್ ಬೇಕಾಗಿದೆ. ಅಂದರೆ ಹಳ್ಳಿ ಕಡೆ ಇದನ್ನು ಹೆಚ್ಚಾಗಿ ಮಾಡೋದ್ರಿಂದ ಹಳ್ಳಿ ಸ್ವೀಟ್ ಅಂತ ಕರೀತಾರೆ. ಇದು ಫೇಮಸ್ಸು, ಹಳ್ಳಿ ಕಡೆಯೇ ಹೆಚ್ಚು ಮಾಡ್ತಾರೆ. ಇವುಗಳನ್ನು ಹೆಚ್ಚು ತಿನ್ನೋದ್ರಿಂದ ನಮಗೆ ಪೌಷ್ಟಿಕಾಂಶ ಹೆಚ್ಚಾಗುವುದು. ಅಂದರೆ ಕಾಳುಗಳಿಂದ ಬೀಸಿ ಪುಡಿ ಮಾಡಿ ನಂತರ ಈ ಥರ ಒಂದು ಮಾಡೋದ್ರಿಂದ ನಮಗೆ ಹೆಲ್ದಿ. ನೋಡಿ ಯಾವ ರೀತಿ ಬಂತು ಉಂಡೆ ಆಕಾರದಲ್ಲಿ. ನೀವು ಮನೆಯಲ್ಲಿ ಮಾಡಿ ತಿನ್ನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.